ನಮ್ಮ ರಮ್ಯ ಹೆಂಗಿದಳೋ ಏನೋ. ಮನು, ಏನೋ ಇದು, ಎಲ್ಲರೂ ನಮ್ಮ ಮನೆಗೆ ಜೈಲಿಗೆ ಬಂದಂಗಾಯ್ತು. ನಾನು ಬಂದೆ, ನೀನು ಬಂದೆ, ಈಗ ರಮ್ಯ. ಅಯ್ಯೋ, ಇನ್ನು ನಮ್ಮ ಕಷ್ಟ ತೀರಲ್ವೇನೋ. ಆ ದೇವ್ರಿಗೆ ಯಾಕೆ ಕಣ್ಣಿಲ್ವೇನಪ್ಪ. ಒಳ್ಳೆಯವ್ರಿಗೇನೆ ಇಂಥ ಕಷ್ಟ ಕೊಡ್ತಾನೆ ಯಾವಾಗ್ಲೂ. ಆ ನಂದಿನಿ, ಆ ಸಿದ್ಧ, ಆಗ ಅಲ್ಲಸ್ಮಕ್ಕ ಅಂಥವ್ರನ್ನೆಲ್ಲ ನಾನು ಜೈಲಿಗೆ ಹಾಕಲ್ಲ. ನಮ್ಮಂಥವ್ರನ್ನ ಜೈಲಿಗೆ ಕಳಿಸ್ತಾನೆ. ಏನೋ ಹೊಟ್ಟೆ ಪಾಡಿಗೋಸ್ಕರ ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿರ್ಬೋದು, ಹಂಗಂತ ಹೇಳಿ ಇಷ್ಟು ದೊಡ್ಡ ಶಿಕ್ಷೆನಾ? ಏನು ಮಾಡೋಕ್ಕಾಗಲ್ಲ ಬಾರಮ್ಮ, ಸುಮ್ಮನೆ ಹೋಗಿ ರಮ್ಮಿನ ಮಾತಾಡ್ಸ್ಕೊಂಡು ಆ ತಂದಿರೋ ಬಿರಿಯಾನಿನ ಕೊಟ್ಟು ಬರೋಣ. ಪಾಪ ಎಷ್ಟು ನೋವು ಅನುಭವಿಸ್ತಾ ಇದ್ದಾಳೋ ಏನೋ ಜೈಲಾಗಿದ್ದು ನನಗೂ ಅನುಭವ ಆಗ್ಬಿಟ್ಟೈತೆ. ಯಪ್ಪ, ನರಕ ನರಕ. ಊಟ ಸೇರಲ್ಲ, ನಿದ್ದೆ ಬರಲ್ಲ, ಎಲ್ಗೂ ಹೋಗೋಕ್ಕಾಗಲ್ಲ, ಕತ್ಲೆ ಕೋಣೆ, ಯಾರೂ ಮಾತಾಡೋಕ್ಕಿರಲ್ಲ. ಅಯ್ಯಪ್ಪ, ಆ ಹಿಂಸೆ ಬೇಡಮ್ಮ ನನಗಂತೂ. ನೆನೆಸ್ಕೊಂಡ್ರೆ ಬೈವದಂಗೆ ಆಗುತ್ತೆ. ಸ್ಟೇಷನ್ಗೆ ಜೈಲಿಗೆ ಒಳಕ್ಕೆ ಹೋಗೋಕ್ಕೆ ನನಗೆ ಹೆದರಿಕೆ ಒಂಥರ. ಹೌದು ಕಣೋ, ನನಗೂ ಅನುಭವ ಆಗೈತಲ್ಲಪ್ಪ. ನಿಂದಾದ್ಮೇಲೆ ನಾನೇ ತಾನೇ ಈಗ ನಮ್ಮ ರಮ್ಯ. ಅಯ್ಯೋ, 3 ಜನಕ್ಕೂ ಜೈಲು ವಾಸ ಒಂಥರ ಏನೋ ಒಂಥರ ಇದಾದಂಗೆ ಆಗೈತಲ್ಲೋ. ನಮ್ಮ ಮನೆತನಕ್ಕೆ ಆಗಿ ಬಂದೈತಾ? ಅಯ್ಯೋ ಅಮ್ಮ, ಹಂಗೇನಾದರೂ ನಮ್ಮ ಮನೆತನಕ್ಕೆ ಆಗಿ ಬಂದಿರೋದಾದರೆ ಅಸಿದ್ಧ, ನಂದಿನಿ ಎಲ್ಲರೂ ಜೈಲಿಗೆ ಹೋಗ್ಬೇಕಾಗಿತ್ತು. ಬರೀ ನಾವು ಮಾತ್ರ ಹೋಗ್ತಾ ಇದ್ದೀವಿ. ಅವ್ರನ್ನ ಯಾರನ್ನು ಕಳ್ಸೋಕ್ಕೆ ಆಗ್ತಾ ಇಲ್ವಲ್ಲ ಒಂದ್ಸರಿನಾದ್ರೂ. ಹೌದಲ್ವಾ? ಹೆಂಗಾದ್ರೂ ಮಾಡಿ ಆ ನಂದಿನಿನು ಸಿದ್ಧನು ಜೈಲಿಗೆ ಹೋಗಂಗೆ ಮಾಡಬೇಕು ಕಣಮ್ಮನು. ಏನಾದ್ರೂ ಒಂದು ತಪ್ಪಿ ಸಿಗಾಕಿಸ್ಬೇಕು ಅವ್ರನ್ನ. ತಪ್ಪಿ ಸಿಗಾಕ್ಸಿ ಜೈಲಿಗೆ ಕಳಿಸ್ಬೇಕು. ಅವ್ರನ್ನು ಅನುಭವಿಸ್ಬೇಕು, ನಾವು ಅನುಭವಿಸಿರೋದ. ಹಂಗೆ ಮಾಡತಕ್ಕ ನನಗಂತೂ ಸಮಾಧಾನ ಇಲ್ಲಪ್ಪ. ಆಯಿತು, ಮಾಡೋಣ ಬಾರಮ್ಮ. ಈಗ ಸದ್ಯಕ್ಕೆ ರಮ್ಯನ್ ಮಾತಾಡ್ಸ್ಕೊಬರೋಣ. ಪಾಪ ಹೆಂಗಿದಾಳೋ ಏನು. ನಮಸ್ಕಾರ ಮೇಡಮರೇ, ನಾನು ಮನು ಅಂತ. ರಮ್ಯಾ ಇದ್ದಾಳಲ್ಲ, ರಮ್ಯಾರಣ್ಣ, ಇವ್ರು ನಮ್ಮಮ್ಮ ರಾಜಮ್ಮ ಅಂತಾನ. ಹೋ, ನೀವೇನಾ? ರಾಜಮ್ಮ ಅವ್ರನ್ನ ನೋಡಿದೀನಿ ಬಿಡಿ, ನಿಮ್ಮನ್ನ ನೋಡಿರ್ಲಿಲ್ಲ. ಯಾಕಂದ್ರೆ ನಾನಿನ್ನು ಅವಾಗ ಈ ಸ್ಟೇಷನಿಗೆ ಬಂದಿರಲಿಲ್ಲ. ಏನ್ ಸಮಾಚಾರ? ಏನ್ ನೋಡ್ಕೊಂಡು ಹೋಗಕ್ ಬಂದ್ರ ಮಗಳನ್ನ? ಹೌದು ಮೇಡಮ್ ಅವರೇ, ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ, ಏನೋ ಚಿಕ್ಕ ಸುಳ್ಳು ಹೇಳಿದಾಳೆ, ಅದಕ್ಕೆ ಹಿಂಗೆ ಜೈಲಿಗೆ ಹಾಕದ ಮೇಡಮ್ ಅವರೇ. ಬಿಟ್ಬಿಡಿ ಮೇಡಮ್, ಏನೋ ಗೊತ್ತಿಲ್ಲ, ಏನೋ ಒಂದು ಸುಳ್ಳು ಹೇಳಿದಾಳೆ. ಅದಕ್ಕೆ ಜೈಲಿಗೆ ಹಾಕ್ಬಿಟ್ಟಿದ್ರಲ್ಲ ಮೇಡಮ್ ಅವರೇ. ಇದು ತಪ್ಪಲ್ವಾ? ನೋಡಮ್ಮ, ಯಾರೇ ಹೆಣ್ಮಕ್ಳಾಗ್ಲಿ, ಅವ್ರ ಹೆಣ್ಮಕ್ಳ ಬಗ್ಗೆ ಆಗ್ಲಿ ಅಥವಾ ಮದುವೆ ನಿಲ್ಸಕ್ಕೆ ಈ ತರ ಸುಳ್ಳು ಪತ್ರ ಬರೆಯೋದು, ಆ ಕ್ಯಾರೆಕ್ಟರ್ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳೋದು, ಇದು ತುಂಬಾ ದೊಡ್ಡ ತಪ್ಪೇ ಕಣಮ್ಮ. ನಿಮ್ಮ ಮಗಳೂ ಒಬ್ಳು ಹೆಣ್ಣಾಗಿ ಅದು ನಾದ್ನಿ ಈ ಬಗ್ಗೆನೇ ಹಿಂಗೆಲ್ಲನ ಹೇಳ್ಬೋದಾ? ಈ ತರ ಎಲ್ಲ ಪತ್ರ ಬರಿಬೋದಾ? ಸುಳ್ಳು ಹೇಳಿಸ್ಬೋದಾ? ಹೇಳಿ. ಹಿಂಗೆಲ್ಲ ಮಾಡೋದು ತಪ್ಪಲ್ವಾ? ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹಂಗಾಗಿ ಹಾಕಿದೀವಿ. ನೀವು ಕೋರ್ಟಿಗೆ ಹೋಗಿ ಬೇಲ್ ತಗೊಂಬನ್ನಿ, ಬೇಲು ಸಿಗುತ್ತೆ ಬೇಗ. ಯಾಕೆಂದ್ರೆ ಇದೇನು ದೊಡ್ಡ ಅಂತ ಅಫೆನ್ಸ್ ಏನಲ್ಲ. ಹೌದಾ ಮೇಡಮ್ ಅವರೇ? ಲಾಯರ್ನು ಕೇಳಿದ್ವಿ, ದುಡ್ಡು ಕೊಟ್ಟು ತಂದ್ಕೊಡ್ರಿ, ಸಿಗುತ್ತೆ ಇನ್ನೊಂದು ವಾರಕ್ಕೆ ಅಂತ ಹೇಳವ್ರೆ. ಹೌದೌದು, ಸಿಗುತ್ತೆ ಬೇಗ, ಏನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ಇನ್ನೊಂದ್ಸಲ ಈ ಥರ ಎಲ್ಲ ಸುಳ್ಳು ಹೇಳ್ಬೇಡಿ ಅಂತನ ನಿಮ್ಮ ಮಗಳಿಗೆ ಹೇಳ್ಕೊಡಿ. ನೀವು ಅಷ್ಟೇ ಕಣ್ರಿ ಮನು ಅವರೇ, ನಿಮ್ಮ ತಂಗಿಗೆ ಬುದ್ಧಿ ಹೇಳಿ. ಸರಿ ಆಯಿತು ಮೇಡಮ್ ಅವರೇ, ಹೇಳ್ತೀನಿ. ನಾವು ಸ್ವಲ್ಪ ಅವಳನ್ನ ಮಾತಾಡ್ಸ್ಬೇಕಾಗಿತ್ತು, ಒಳಗೆ ಹೋಗ್ಬೋದಾ? ಸರಿ ಆಯಿತು, ಹೋಗಿ ಬೇಗ ಒಂದು 5 ನಿಮಿಷ ಮಾತಾಡ್ಸ್ಕೊಂಡು ಹೊರಟ್ಬಿಡ್ಬೇಕು. ಸರಿ ಮೇಡಮ್ ಅವರೇ, 5 ನಿಮಿಷ ಮಾತಾಡಿಸ್ತೀವಿ, ನಡೆಯೋ ಮನು. ದೇವ್ರೆ, ಅಯ್ಯೋ ಮನು, ನೋಡೋ ನಮ್ಮ ರಮ್ಯ ಹೆಂಗ್ ಮನಿ ಕಂಡವಳೆ ಅಂತ. ಪಾಪ, ಇನ್ನೇನೇ ಬರ್ದಿಕ್ಕಿಲ್ವಲ್ಲೋ. ಇಂತ ಇದ್ರೆ ಕಾಕವ್ರೆ, ಅಯ್ಯೋ ಊಟ ಕೊಡ್ತಾರೋ ಇಲ್ವೋ ದೇವ್ರೇ. ನೀನೇನು ಅಳಬೇಡ, ಸುಮ್ಮನಿರಮ್ಮ. ರಮ್ಯಾ, ರಮ್ಯಾ. ಯಾರು? ನಾನ್ ಕಣೆ, ನಿಮ್ಮಮ್ಮಯ್ಯ. ಎದ್ದಾಳೆ ರಮ್ಯ, ಯಾಕೆ ಹಿಂಗ್ ಮನಿ ಕಂಡಿದ್ಯಾ? ಯಾಗ್ಲತ್ನಾಗೆ ರಾತ್ರಿ ಮನಿ ಕಂಡಿರ್ಲಿಲ್ವೇ? ಅಮ್ಮ, ಅಮ್ಮ ನನ್ ಬೇಗ ಬಿಡಿಸ್ಕೊಂಡು ಹೋಗಮ್ಮ ಇಲ್ಲಿಂದನ. ಯಪ್ಪ, ನನ್ನ ಕೈಲಾಗಲ್ಲ. ಅಯ್ಯೋ, ಕುತ್ಕೊಂಡ್ರು ನಿಂತ್ಕೊಂಡ್ರು ಒತ್ತೇ ಹೋಗಲ್ಲ. ರಾತ್ರಿ ಹೊತ್ತಾಗಂತೂ ಸೊಳ್ಳೆ ಕಾಟ, ಇದ್ದೆ ಊಟ ಸೇರಲ್ಲ ಅಮ್ಮ. ನನ್ನ ಕೈಲಾಗಲ್ಲಮ್ಮ. ಅಮ್ಮ ಕರ್ಕೊಂಡು ಹೋಗಮ್ಮ ಬೇಗ. ಅಯ್ಯೋ ರಮ್ಯಾ, ಅವಳು ಬೇಡ, ಸುಮ್ಮನೆ ಕರ್ಕೊಂಡು ಹೋಗ್ತೀವಿ. ಬೇಗ ಸಿಗುತ್ತೆ ಅಂತ ಇನ್ಸ್ಪೆಕ್ಟರ್ ಹೇಳವ್ರೆ ಮೇಡಮ್ ಅವರು. ಅದಕ್ಕೆ ಲಾಯರ್ನ ನೋಡ್ಕೊಂಡು ಬಂದಿದ್ದೀವಿ. ಈಗ ಹೋಗಿ ಒಂದಿಟ್ಟು ದುಡ್ಡು ಕೊಟ್ಟು ಹೋಗ್ತೀವಿ, ಇನ್ನೊಂದು ವಾರದೊಳಗಡೆ ಸಿಗುತ್ತೆ ಅಂತ ಹೇಳವ್ರೆ. ಬಿಡಿಸ್ಕೊಂಡು ಹೋಗ್ತೀವಿ, ಸುಮ್ಮನಿರು. ಅಳ್ಬೇಡ, ಸುಮ್ಮನಿರಮ್ಮ. ಅಯ್ಯೋ, ಎಂತ ಮನೆ ಆಡ್ರು ನೋಡು ನಿಮ್ಮ ಗಂಡನ ಮನೆಯವರು. ನಿನ್ನೆನೆ ಜೈಲಿಗೆ ಹಾಕಿಸ್ಬಿಟ್ರಲ್ಲ ಅವರು. ಏನ್ ಬಾರಿ ದೊಡ್ಡ ತಪ್ಪು ಮಾಡಿದ್ಯಾ ನೀನೇನು? ಯಾರನ್ನ ಕೊಲೆ ಮಾಡಿದ್ಯಾ ಅಥವಾ ಏನಾದ್ರೂ ಕೈ ಕಾಲು ತೆಗ್ದಿದ್ಯಾ? ಏನೋ ಒಂದು ಸುಳ್ಳು ಹೇಳಿದ್ಯಾ, ಅದಕ್ಕೆ ಈ ತರ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸದ? ಥೂ, ಅವರು ಮನುಷ್ಯರಲ್ಲ ಕಣಮ್ಮ, ಮನುಷ್ಯರಲ್ಲ, ದೆವ್ವಗಳವು. ಹೌದಮ್ಮ, ಹೌದು, ಅವರು ಮನುಷ್ಯರಲ್ಲ. ಮನುಷ್ಯ ಆಗಿದ್ರೆ ಈ ತರ ನಡ್ಕೊಂಬಾರ? ಏನೋ ಚಿಕ್ಕ ತಪ್ಪಿಗೆ ಜೈಲಿಗೆ ಹಾಕಿಸ್ತಾರ ನನ್ನ. ಅವ್ರಂತ ನಾನು ಸುಮ್ಮನೆ ಬಿಡಲ್ಲ. ಅವ್ರ ಮೇಲೆ ನಾನು ಸೇಡ್ ತೀರ್ಸ್ಕೊಂತೀನಿ. ರಮ್ಯಾ, ಈಗ್ಲೇನೆ ಸೇಡು ಅದು ಇದು ಅಂತ ಏನು ಯೋಚನೆ ಮಾಡಬೇಡ. ಮೊದಲು ಹೊರಗೆ ಬರೋದು ನೋಡು, ಆಮೇಲೆ ಮುಂದಿಂದು. ಈಗ್ಲೇನೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ಅವೆಲ್ಲನ ಸೇಡು ಗೀಡು ಅಂತಾನ. ಮುಂದೆ ಯೋಚನೆ ಮಾಡೋಕ್ಕಾಗುತ್ತೆ, ಮೊದಲು ನೀನು ಹೊರಗೆ ಬಂದರೆ ಸಾಕು. ಸುಮ್ಮನೆ ಅಳ್ಬೇಡ, ಏನೂ ಆಗಲ್ಲ. ಹೊರಗೆ ಬಂದೇ ಬರ್ತೀಯ, ಯಾರು ಏನೇ ಮಾಡಿದ್ರು ಅಷ್ಟೇನೆ. ನಾನಿದ್ದೀನಲ್ಲ, ನಾನು ಕರ್ಕೊಂಬರ್ದು ಹೋಗ್ತೀನಿ ನಿನ್ನ. ಅಳ್ಬೇಡ, ಸುಮ್ಮನಿರು. ಅಳ್ಬೇಡ ಅಂದ್ರೆ ಹೆಂಗೋ ಅಳ್ದಂಗಿರ್ಲಿ ಅಣ್ಣ. ಹೇಳು,
ನಾನೇನಾದ್ರೂ ಏನ್ ಮಾಡಿದೆ, ಏನೋ ಮದ್ವೆ ಮಾಡೋದ್ ಬೇಡ, ಈಗ್ಲೇನೆ ಒಳ್ಳೆ ಮನೆ ಕೊಡೋಣ, ಮನೆ ಕಟ್ಬಿಟ್ಟು ಇನ್ನು ಚೆನ್ನಾಗಿರೋರಿಗೆ ಕೊಡೋಣ ಅಂತ ಹೇಳಿದೆ, ಅಷ್ಟೇ ತಪ್ಪ? ಅದಕ್ಕೋಸ್ಕರ ಏನೋ ಒಂದು ಸುಳ್ಳು ಹೇಳಿಸ್ತೇನೆ ಬುಡ್ಬುಡ್ಕಿನ ಹತ್ರ, ಒಂದ್ ಪತ್ರ ಬರ್ದೆ, ಸುಳ್ಳು ಪತ್ರನ. ಅಷ್ಟಕ್ಕೇನೆ ಜೈಲಿಗೆ ಹಾಕ್ಸವ್ರಲ್ಲ ನಮ್ಮ ಅತ್ತೆನೂ ನನ್ನ ಗಂಡನೂ ಸೇರ್ಕೊಂಡು. ಹಾ, ಇದು ನ್ಯಾಯನ? ನೀನೇ ಹೇಳು. ಇವು ಅನ್ಯಾಯನೇ, ನಾನು ಅದನ್ನೇ ಹೇಳ್ತಾ ಇರೋದು. ಆದರೆ ಈಗ ನಮ್ಮ ನ್ಯಾಯ ಅನ್ಯಾಯ ಯಾರು ಕೇಳೋರಿಲ್ಲ. ನೀನು ಸುಮ್ಮನೆ ಇದ್ರೂ ಇರ್ಬೋದಾಗಿತ್ತು. ಸುಮ್ಮನೆ ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಹೇಳಿ ಸುಳ್ಳು ಕಂಪ್ಲೇಂಟ್ ಕೊಡಕ್ಕೆ ಹೋಗಿ ನೀನೇ ಸಿಗಾಕೊಂಡೆ. ನೀನು ಯಾಕೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೆ? ಅಮ್ಮ ಹೇಳ್ತಂತೆ ಏನು ಬೇಡ, ಸುಮ್ಮನೆ ಎಡವಟ್ಟಾಗುತ್ತೆ ಅಂತ ನಾನು ನೀನೇ ಕೇಳಲಿಲ್ವಂತೆ. ಯಾಕೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೆ? ನಿಮ್ಮ ಅತ್ತೆ ಮನೆಯವರೇನು ಕಂಪ್ಲೇಂಟ್ ಕೊಟ್ಟಿದ್ರಾ? ಸುಮ್ಮನೆ ಬೈದು ನಿನ್ನ ಮನೆಯಿಂದ ಆಚೆಗೆ ಹಾಕಿದ್ರು, ತವ್ರ ಮನೆಗೆ ಕಳಿಸಿದ್ರು. ಸುಮ್ಮನೆ ಇದ್ದಿದ್ರೆ ಮದುವೆ ಮುಗಿಯವರೆಗೂ ಆಮೇಲೆ ಏನಾದರೂ ಒಂದು ನ್ಯಾಯ ಪಂಚಾಯತಿ ಮಾಡಿ ನಿನ್ನ ಗಂಡನ ಮನೆಗೆ ಬಿಟ್ಟು ಬರ್ತಿದ್ವಿ ನಾವೇನೆ. ಸುಮ್ಮನೆ ಇರ್ಲಾರ್ದೆ ಅದೇನೋ ಹೇಳ್ತಾರಲ್ಲ ಗಾದೆನ, ಇರ್ಲಾರ್ದಾರು ಇರುವೆ ಬಿಟ್ಕೊಂಡ್ರು ಅಂತಾನ, ಹಂಗಾಯ್ತು ನಿನ್ನ ಪರಿಸ್ಥಿತಿ ಈಗ. ಸುಮ್ಮನೆ ಇರಬೇಡ, ಏನೂ ಆಗಲ್ಲ. ಏನ್ ಮಾಡೋದು ಅಣ್ಣ, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ಆದ್ರೆ ನಾನು ಇಷ್ಟಕ್ಕೆಲ್ಲ ಜೈಲಿಗೆ ಹಾಕ್ತಾರೆ ನನ್ನ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಬಿಟ್ಬಿಡ್ತಾರೆ ಬಿಡು, ಹಂಗೂನು ಏನಾದ್ರೂ ಎಡವಟ್ಟಾಗಿ ಸುಳ್ಳು ಕಂಪ್ಲೇಂಟ್ ಅಂತ ಗೊತ್ತಾದ್ರೆ ಇನ್ನೇನ ಅವ್ರನ್ನ ಬಿಡ್ತಾರೆ ಜೈಲಿಂದ. ನನ್ನೇನು ಅರೆಸ್ಟ್ ಗಿರೆಸ್ಟ್ ಮಾಡಲ್ಲ, ನನ್ಗೇನು ತೊಂದರೆ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದು ಈ ತರ ಉಲ್ಟಾ ಆಗುತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಇಲ್ದಿದ್ರೆ ನಾನು ಯಾಕೆ ಕಂಪ್ಲೇಂಟ್ ಕೊಡ್ತಿದ್ದೆ ಹೇಳು, ಸುಮ್ಮನೆ ಇರ್ತಿದ್ದೆ. ನನ್ಗೇನಷ್ಟೇನೇನು ಹುಚ್ಚ, ನಾನೇನು ಜೈಲಿಗೆ ಬರ್ಬೇಕಂತ ಆಸೆನಾ ಹೇಳು? ಹೋಗ್ಲಿ ಬಿಡಮ್ಮ, ತಗೋ ಈ ಬ್ಯಾಗ್ನಾಗೆ ಬಿರಿಯಾನಿ ತಂದಿದೀವಿ, ತಿನ್ನು, ಹೊಟ್ಟೆ ತುಂಬ ತಿನ್ನು, ಚೆನ್ನಾಗಿರು. ಅಯ್ಯೋ ಬಿಡಮ್ಮ, ನನ್ನ ಜೀವನನೇ ಒಂದು ಚಿತ್ರಾನ್ನ ಆಗೈತೆ. ಈ ಬಿರಿಯಾನಿ ತಿಂದು ನನಗೆ ಏನಾಗಬೇಕಾಗೈತೆ? ಬಿರಿಯಾನಿ ಏನು ಮಸ್ತಾಗಿ ತಿನ್ಬೋದು, ಆದರೆ ಇಂಥ ಜೀವನ ಯಾರಿಗೆ ಬೇಕಾಗೈತೆ? ಹೇಳು. ಸುಮ್ಮನೆ ಯೋಚನೆ ಮಾಡಬೇಡ. ನಿನ್ನ ಗಂಡನ ಮನೆಯವರು ಏನಾದ್ರೂ ಮದುವೆ ಆದ್ಮೇಲೆ ಏನಾದ್ರೂ ನಿನ್ನ ಕರ್ಕೊಂಡು ಹೋಗ್ದಂಗಿರ್ಲಿ ಗಂಡನ ಮನೆಗೆ. ಹಂಗೇನಾದ್ರೂ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಡೈವರ್ಸ್ ಹಾಕ್ತೀನಿ. ಕೋರ್ಟಿಗೆ ಹೇಳ್ತೀನಿ. ಅವ್ರ ಅರ್ಧ ಆಸ್ತಿನ ನನಗೆ ಬರ್ಕೊಡ್ಬೇಕು, ನನ್ನ ಗಂಡನ ಆಸ್ತಿಲಿ. ಅದೇ ಕಾನೂನು. ಆಸ್ತಿ ಎಲ್ಲ ನಾ ಇಲ್ದ ಮಾಡಿದ್ರೆ ಅವಾಗ ಯಾಕೆ ತಿಂತಾರೆ ಅಂತ ಗೊತ್ತಾಗುತ್ತೆ. ನನ್ನ ಗಂಡ, ನಮ್ಮ ಅತ್ತೆ, ಆ ನಾದ್ನಿ ಎಲ್ಲರೂ. ಆ ರಂಗಮ್ಮ ಇದ್ದಾಳಲ್ಲ ನಮ್ಮೂರಾಗೆ, ಅವಳು ಹೋಗಿ ಮನೆ ಇಲ್ದಲೇನೆ ಬೀದೆ ಕುತ್ಕೋಬೇಕಾಗುತ್ತೆ. ನಿಂತ ಮನೆಗೆ ಹೆಣ್ಣು ತಂದ್ವಲ್ಲಪ್ಪ ಅಂತ ಪರದಾಡ್ಬೇಕಾಗುತ್ತೆ ಆ ರಂಗಮ್ಮ. ಹಂಗೆ ಮಾಡ್ಬೇಕು ಕಣೆ. ಆಗಿದ್ದಾಗ್ಲಿ ಡೈವರ್ಸು ತಗೊಂಡು ಪರವಾಗಿಲ್ಲ, ಗಂಡ ಬಿಟ್ಟೋಳು ಅಂತ ಅನ್ನಿಸ್ಕೊಂಡ್ರು ಪರವಾಗಿಲ್ಲ. ಡೈವರ್ಸ್ ತಗೊಂಡು ಕೇಸ್ ಹಾಕಿ ಅವ್ರ ಅರ್ಧ ಆಸ್ತಿನ ನಿನ್ನ ಹೆಸರು ಮಾಡಿಸ್ಕೋಬೇಕು. ಪರವಾಗಿಲ್ಲ, ಏನು ಈಗೇನೇನು ಮಸ್ತಾಗಿ ಗಂಡುಗಳು ಬರ್ತವೆ. ಇನ್ನೊಂದು ಮದುವೆ ಮಾಡಿ ಆಗುವಂತೆ ನಿನ್ನ ಗಂಡಗೆ ಡೈವರ್ಸ್ ಕೊಟ್ಟು. ಅಯ್ಯೋ ಅಮ್ಮ, ಈಗ ಯಾಕೆ ಅದೆಲ್ಲನ ಡೈವರ್ಸು ಅದು ಇದು ಅಂತಾನ ಸುಮ್ಮನಿರ್ತೀಯಾ? ರಮ್ಯಾ, ಹಿಂಗೆಲ್ಲ ಹೇಳಕ್ ಹೋಗ್ಬೇಡ. ಏನೋ ಮಾಡಕ್ ಹೋಗಿ ಇನ್ನೇನೋ ಆಯ್ತಲ್ಲ, ಈಗ ತಿರ್ಗಿ ಹಂಗೆ ಎಡವಟ್ ಮಾಡ್ಕೊಂಡಿಯ. ಈಗ ಮೊದಲು ನೀನು ಇಲ್ಲಿಂದ ಬಿಡುಗಡೆ ಆಗಿ ಹೋಗೋದು ಹೆಂಗೆ ಅಂತ ಯೋಚನೆ ಮಾಡು. ಇಂಥದ್ದೆಲ್ಲ ದ್ವೇಷ ಹೆಂಗೆ ಮಾಡೋದು, ಅವ್ರ ಮೇಲೆ ಹೆಂಗೆ ಸೇಡ್ ತಿರ್ಸ್ಕೊಂಬೋದು, ಅವ್ರನ್ನ ಹೆಂಗೆ ಏನು ಮಾಡೋದು ಅಂತ ಯೋಚನೆ ಮಾಡೋದು ಬಿಟ್ಬಿಡು. ಅದು ಹೆಂಗೋ ಬಿಡಕ್ಕಾಗುತ್ತೆ ಅಣ್ಣ? ಹೆಂಗ್ ಬಿಡಕ್ಕಾಗುತ್ತೆ ಹೇಳು? ನನ್ನ ಜೈಲಿಗೆ ಹಾಕಿಸಿರೋಣ ನಾನು ಸುಮ್ಮನೆ ಬಿಡೋಣ? ಏನೋ ಇದೇನೋ ಸುಳ್ಳು ಕಂಪ್ಲೇಂಟ್ ಬಿಡು. ನಾನು ವರದಕ್ಷಿಣೆ ಕಿರುಕುಳ ಕೊಟ್ಟರು ಅಂತ ಕಳಿಸಿದ್ದು ಅದು ಸುಳ್ಳು ಕಂಪ್ಲೇಂಟು. ಅದೇ ಡೈವರ್ಸ್ ಹಾಕಿದ್ರೆ ಕೊಡಬೇಕು, ಅವ್ರ ಆಸ್ತಿಲಿ ನನಗೆ ಪಾಲ್ ಕೊಡ್ಲೇಬೇಕು. ಕೊಡ್ದಿದ್ರೆ ಕೋರ್ಟ್ ಬಿಡಲ್ಲ. ಹೆಂಗ್ ಜೀವನ ಮಾಡ್ಬೇಕು ಅಂತ ಕೇಳ್ತಾರೆ. ನನಗೆ ಬೇಕೇ ಬೇಕು, ತಿಂಗಳಿಗೆ ಈ 25ರಿಂದ 30,000 ರೂಪಾಯಿ ನನಗೆ ಬೇಕು ಅಂತನ ಬರ್ದಾಕ್ತೀನಿ ಕೋರ್ಟಿಗೆ, ಲಾಯರ್ ತಗ ಹೇಳಿ. ಅವನು ಜೀವನಾಂಶ ಕೊಡ್ಬೇಕು ನನಗೆ, ತಿಂಗಳ 25,000 ರೂಪಾಯಿ ದುಡ್ಡು ಕೊಡ್ಬೇಕು, ಅರ್ಧ ಆಸ್ತಿ ಬರ್ಕೊಡ್ಬೇಕು ಅಂತನ ಡೈವರ್ಸ್ಗೆ ಹಾಕ್ತೀನಿ. ಅವಾಗ ಗೊತ್ತಾಗುತ್ತೆ ನಮ್ಮ ಅತ್ತಿಗೂ ನನ್ನ ಗಂಡಗೂ. ನನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತನ ತೋರಿಸ್ತೀನಿ ಅವ್ರಿಗೆ. ತೋರಿಸುವಂತೆ ಮೊದಲು ಅದನ್ನು ತಿನ್ನು, ನಾವು ಹೋಗ್ತೀವಿ. ತಿರ್ಗಿ ಪೊಲೀಸ್ನವರು ಬೈತಾರೆ, 5 ನಿಮಿಷ ಅಷ್ಟೇ ಅಂತ ಹೇಳಿದ್ರು ಅವರು. ಅಮ್ಮ ಬಾರಮ್ಮ, ನಾವು ಹೋಗೋಣ, ಅವಳು ತಿಂತಾಳೆ. ಹೌದಮ್ಮ ರಮ್ಯಾ, ನಾವು ಹೋಗ್ತೀವಿ. ತಿರ್ಗಿ ಜಾಸ್ತಿ ಹೊತ್ತಾದ್ರೆ ತಿರ್ಗಿ ಇನ್ನೊಂದ್ಸಲ ಬಂದಾಗ ಬೈತಾರೆ. ಹೋದಾರ 5 ನಿಮಿಷ ಅಂದರೆ 10 ನಿಮಿಷ, 1/4 ಗಂಟೆ ಮಾಡ್ತೀರಾ ನೀವು ಬರಲ್ಲ ಅಂತಾನೆ. ಹೋಗ್ತೀವಿ ನಾವು, ತಿನ್ನು. ಹೋಗ್ತೀರಮ್ಮ, ನಾನು ಬಿಟ್ಟು ಹೋಗ್ತೀರಾ? ಅಯ್ಯೋ ಬರ್ತೀವಿ, ಸುಮ್ಮನಿರಮ್ಮ, ಅಳಬೇಡ ಸುಮ್ಮನಿರು. ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಬರ್ತೀವಿ ರಮ್ಯಾ, ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ನಮಸ್ಕಾರ.